ನನಗೆ ಅನಿಸಿದ್ದು ನಿಮಗೆ ಟ್ರೈಲರ್ ಲಾಂಚ್ ಇವೆಂಟ್ ವೇದಿಕೆಯಲ್ಲಿ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ ಅವರು ಒಂದು ಕಾಂಪ್ಲಿಮೆಂಟ್ ಕೊಟ್ಟರು ನಿಮಗೆ. ಈ ಥರದ ಒಂದು ಗಯ್ಯಾಳಿ ಬಜಾರಿ ಪಾತ್ರಗಳನ್ನು ನಾನು ಮಾಡ್ತಾ ಇದ್ದೆ, ಈಗ ನೀವು ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ ರೇಷ್ಮಾ ಅವರೇ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಓ ಬ್ಲೆಸ್ಡ್ ಯು ಆರ್. ಹೌದು, ಅವರಿಂದ ಬರೋದು ಇಟ್ ಮೀನ್ಸ್ ಅ ಲಾಟ್ ನನಗೆ. ಬಟ್ ಅವ್ರಿಗೇನು ಕಂಪ್ಯಾರಿಸನ್ ಅಂತೂ ಇಲ್ಲವೇ ಇಲ್ಲ. ನಾನೇನು ಸ್ವಲ್ಪ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ, ಬಟ್ ದರ್ಸ್ ನೋ ಕಂಪ್ಯಾರಿಸನ್. ಬಟ್ ಅವರಿಂದ ಬಂದಿರೋದು ಇಟ್ ಮೇಡ್ ಮೈ ಹಾರ್ಟ್ ಸ್ಮೈಲ್. ಧ್ರುವ ಸರ್ಜಾ ಅವರೇ, ನಿಮ್ಮ ಕರಿಯರಲ್ಲೇ ಇದು ತುಂಬ ಸ್ಪೆಷಲ್ ಸಿನಿಮಾ. ಯಾಕೆ ಅಂತಂದರೆ ನಿಮ್ಮ ಪಾತ್ರಕ್ಕೆ ನೀವು ಹಾಕಿರ್ತಕ್ಕಂಥ ಎಫರ್ಟ್ಸು, ಹಾನೆಸ್ಟ್ ಎಫರ್ಟ್ಸ್ ನೋಡಿದಾಗ ಅದು ಅನಿಸುತ್ತೆ. ಸೊ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಈ ಕ್ಷಣಕ್ಕೆ? ನಾನು ಮಾಡಿರೋದೇ ಓನ್ಲಿ 6 ಮೂವಿ ಓಲ್ಡ್. ಹೌದು, ಅವೆಲ್ಲಕ್ಕಿಂತ ವಿಭಿನ್ನವಾದಂಥ ಪಾತ್ರ ಅಂತೂ ಹೌದು. ಯಾಕೆಂದರೆ ಕ್ಯಾರೆಕ್ಟ್ರು ಡಿಸೈನ್ ಹಂಗೆ ಮಾಡಿದರೆ. ಇವರು ಮ್ಯಾಮ್ ಇವಾಗ ಏನು ಹೇಳಿದ್ರು, ಮಚ್ ಲಕ್ಷ್ಮಿ ಅಂದರೆ ತುಂಬ ಮಾತಾಡ್ತಾರೆ, ತುಂಬ ಧೈರ್ಯ ಜಾಸ್ತಿ. ಇದಕ್ಕೆಲ್ಲ ಆಪೋಸಿಟ್ ಕ್ಯಾರೆಕ್ಟ್ರು ಕಾಳಿದಾಸ. ಜಾಸ್ತಿ ಮಾತಾಡಲ್ಲ, ತುಂಬ ಹೆದರ್ಕೊಂತಾನೆ, ತುಂಬ ಮುಗ್ಧ. ಸೊ ಇದು ಆಪೋಸಿಟ್ ಕ್ಯಾರೆಕ್ಟರು. ಸೊ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತಾರಲ್ಲ, ಸೊ ಅದನ್ನು ವಿ ಹ್ಯಾವ್ ಟ್ರೈಡ್ ಅಷ್ಟೆ. ಖಂಡಿತ ಒಂದು ನಮಗೆ ಈ ಈ ಲವ್ ಸ್ಟೋರಿ ಬಂದಾಗ ನಿಮಗೆ ಈ ಅದ್ದೂರಿ ಬಹದ್ದೂರ್ ಭರ್ಜರಿಯಲ್ಲೆಲ್ಲ ಓಕೆ ಲವ್ ಸ್ಟೋರಿ ಗುರು ಅಂತಾರಲ್ಲ, ಇದರಲ್ಲಿ ಅರ್ಧ ಮೂವಿಗಿಂತ ಜಾಸ್ತಿ ನಮ್ಮದು ಲವ್ ಇದೆ, ಕಾಮಿಡಿ ಇದೆ, ಎಸ್ಪೆಷಲಿ ಎಮೋಷನ್ಸ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳಿದ್ದಾರೆ. ತಂದೆ ತಾಯಿ, ಅಣ್ಣ ತಮ್ಮ, ಈ ವ್ಯಾಲ್ಯೂಸು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸಿ KD ಅಂತ ಟೈಟ್ಲ್ ಕೇಳಿದ ತಕ್ಷಣ ಇಟ್ಸ್ ಕೈಂಡ್ ಆಫ್ ನೆಗೆಟಿವ್ ಟೈಟ್ಲ್ ಅನಿಸುತ್ತೆ. KD ಏನೋ ಒಳ್ಳೆ ಕೆಲಸಕ್ಕೂ KD ಅಂತಾರೆ, ಕೆಟ್ಟ ಕೆಲಸಕ್ಕೂ KD ನನ್ನ ಮಗ ಅಂದ್ಬಿಡ್ತಾರೆ. ಆ ಥರದೊಂದು ಸಂಭಾಷಣೆಯಲ್ಲಿ ಬಂದುಬಿಡುತ್ತೆ ವರ್ಡು. ಅಂದರೆ ಈ ಪೂರಿ ಜಗನ್ನಾಥ್ ಸಿನಿಮಾಗಳು ನೆಗೆಟಿವ್ ಟೈಟಲ್ಸ್ ಇರುತ್ತೆ, ಬಟ್ ಒಳಗಡೆ ಕಂಟೆಂಟ್ ನೋಡಿದ್ರೆ ಕಂಪ್ಲೀಟ್ ಪಾಸಿಟಿವ್ ಆಗಿರುತ್ತೆ. ಈ ರಕ್ಷಿತಾ ಮೇಡಮ್ ಅವ್ರದ್ದೇ ತಗೊಂಡಾಗ ಇಡಿಯಟ್ ಸಿನಿಮಾ ಎಲ್ಲನೂ ಎಷ್ಟು ದೊಡ್ಡ ಹಿಟ್ ಆಗಿದ್ದಾವೆ. ಸೊ ನಿಮ್ಮದು ಈ KD ಅಂತಕ್ಕಂಥ ಸಿನಿಮಾ, ನೀವು ರಾತ್ರಿ ವೇದಿಕೆ ಮೇಲೂ ಅದನ್ನೇ ಹೇಳ್ತಾ ಇದ್ರಿ, ಸಿನಿಮಾ ಕಂಪ್ಲೀಟ್ಲಿ ಮಕ್ಕಳಿಂದ ಮುದುಕರವರೆಗೂ ಕೂತು ನೋಡುವಂಥ ಒಂದು ಕಂಪ್ಲೀಟ್ಲಿ ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ತಾ ಇದ್ರಿ. ಸಿಕ್ಕಾಪಟ್ಟೆ ಎಮೋಷನ್ಸ್ ಇದೆ, ಡ್ರಾಮಾ ಇದೆ, ಫೀಲಿಂಗ್ಸ್ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ, ಎಲ್ಲವೂ ಇದೆ ಅಂತ ಹೇಳ್ತಾ ಇದ್ರಿ. ನೀವು ಯಾವ ಥರ ನೋಡ್ತೀರಾ ಇದನ್ನು ಅಂತ? ಸಿ KD ಅಂದರೆ ನಾನು ಆಗಲೇ ಹೇಳ್ದಂಗೆ ಈ ಕಾಳಿದಾಸ ಕ್ಯಾರೆಕ್ಟ್ರ್ ಮೇಲೇ ಹೋಗುವಂಥ ಸಿನಿಮಾ. ಸೊ ಈ ಕ್ಯಾರೆಕ್ಟ್ರಿಗೆ ಇವನು ಏನೇನು ಫೇಸ್ ಮಾಡ್ತಾನೆ, ಇವನು ಯಾರನ್ನ ಮೀಟ್ ಮಾಡ್ತಾನೆ, ಇವನ ಲೈಫಲ್ಲಿ ಏನೇನು ತಿರುವು ಇವನಿಗೆ ಸಿಗುತ್ತೆ, ಮತ್ತು ಎಲ್ಲದಕ್ಕೂ ಏನು ರೌಂಡ್ ಆಫ್ ಕೊಟ್ಟಿದ್ದಾರೆ ಡೈರೆಕ್ಟ್ರು, ಕ್ಲೋಷರ್ ಏನು ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು ಮಾತಾಡಿ ಹೋದ್ಮೇಲೆ ನೆಕ್ಸ್ಟ್ ಏನು ವಾಟ್ ಈಸ್ ದ ಥಿಂಗ್ ಹೀ ಈಸ್ ಡೂಯಿಂಗ್, ಇವಾಗ ಮಾತಾಡೋ ಹೋದ್ಮೇಲೆ ಏನು ಮಾಡ್ತಾನೆ, ಇದು ಪ್ರಾಮಿಸ್, ನೀವು ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ನಾನು ಏನಕ್ಕೆ ಸ್ಪೆಸಿಫೈ ಮಾಡ್ತಾಯಿದ್ದೀನಿ ಅಂದರೆ, ಸ್ಪೆಸಿಫಿಕಲಿ ಬಿಕಾಸ್ ಎಲ್ಲರೂ ದೊಡ್ಡ ಆರ್ಟಿಸ್ಟ್ಗಳು. ಇವಾಗ ಸಂಜಯ್ ದತ್ ಸರ್ ಇರ್ಬೋದು, ರವಿಚಂದ್ರನ್ ಸರ್ ಇರ್ಬೋದು, ರಮೇಶ್ ಅರವಿಂದ್ ಸರ್ ಇರ್ಬೋದು, ರವಿಶಂಕರ್ ಸರ್ ಇರ್ಬೋದು, ಸುಚೇಂದ್ರ ಪ್ರಸಾದ್ ಸರ್. ಸೊ ಈ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಮಾಡಿದಾಗ ಅವ್ರಿಗೆ ಆದಂಥ ಸ್ಕ್ರೀನ್ ಸ್ಪೇಸ್ ಕೊಡಬೇಕಾಗತ್ತೆ. ಆ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನೀವು ಈ ಕಡೆ ಪ್ಯಾರಲಲ್ಲಿ ಕತೆ ಹೇಳಿ, ಸೊ ಇಟ್ ಈಸ್ ಅ ಟಾಸ್ಕ್ ಸರ್. ಎಲ್ಲ ನಾವು ಸುಮ್ಮನೆ KDಯಲ್ಲಿ ನಾವು ಕಾಳಿದಾಸನ ಪಾತ್ರ ಮಾಡಿರೋದಷ್ಟೇ. ನಿಜವಾಗ್ಲೂ ಈ ಕಾಳಿದಾಸನ ಕಿಂಗ್ಡಮ್ನ ಕಟ್ಕೊಟ್ಟಿರೋದು ಡೈರೆಕ್ಟರ್. ನನಗನ್ಸಿದ್ದು ಧ್ರುವ ಸರ್ಜಾ ಅವರಿಗೆ ಲಾಂಗ್ ಹೇರ್ ತುಂಬ ಇಷ್ಟನಾ ಅಂತ. ಯಾಕಂತಂದರೆ ಪೊಗರು ಸಿನಿಮಾದಿಂದ ಅದು ಹಂಗೆ ಕಂಟಿನ್ಯೂ ಆಯಿತು. ನೀವು ಸಿನಿಮಾಗೋಸ್ಕರ ಎಷ್ಟು ಡೆಡಿಕೇಟೆಡ್ ಅಂದರೆ, ನಾವೇ ನೋಡ್ದಂಗೆ ಮದುವೆ ಕೂಡ ನೀವು ಹೇರ್ ಚಾಪ್ ಮಾಡಿಸಿರ್ಲಿಲ್ಲ. ಸೊ ಈ ಸಿನಿಮಾಗೂ ಲಾಂಗ್ ಹೇರ್ ಬಿಟ್ಕೊಂಡಿದ್ದೀರಾ? ಲಾಂಗ್ ಹೇರ್ ಅಲ್ಲ, ಖಂಡಿತ ಇಷ್ಟ ಇಲ್ಲ. ಅದು ಮೇಂಟೈನ್ ಮಾಡೋದು ಇಷ್ಟ ಇಲ್ಲ, ಬಿಯರ್ಡು ಇಷ್ಟ ಇಲ್ಲ. ಓಕೆ, ಬಿಯರ್ಡು ಇಷ್ಟ ಇಲ್ಲ. ಐ ವಾಸ್ ಇಂಟು ಬಾಕ್ಸಿಂಗ್ ಅಲ್ಲ ಮುಂಚೆ, ನಮ್ಗೆ ಅವಾಗಿಂದನೂ ಶಾರ್ಟ್ ಕಟ್, ಹಿಂಗೆ ಕ್ಲೀನ್ ಶೇವ್ ಅಲ್ಲ, ಗ್ಯಾಪಲ್ಲಿ ಎಲ್ಲ ಕೂದಲೆಲ್ಲ ಬಿಡ್ತೀವಿ, ಅದೆಲ್ಲ ಓಕೆ. ಜಾಸ್ತಿ ನಾವು ಇಷ್ಟಪಡೋದು, ನಾನು ಎಸ್ಪೆಷಲಿ ನಾನು ಇಷ್ಟಪಡೋದು ಶಾರ್ಟ್ ಕಟ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಎಸ್ ರೇಷ್ಮಾ ಅವರೇ, ನಿಮ್ಮ ಮತ್ತು ಧ್ರುವ ಅವರ ಕೊಲಾಬ್ರೇಷನ್, ಫಸ್ಟ್ ಕೊಲಾಬ್ರೇಷನ್ನು KVN ಅಂತ ಒಳ್ಳೆ ಸಂಸ್ಥೆ, ನಿಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡಿದಂಥ ಜೋಗಿ ಪ್ರೇಮ್ ಅವ್ರ ಜೊತೆ ಒನ್ಸ್ ಅಗೈನ್ ಕೊಲಾಬ್ರೇಷನ್ ಆಗಿದ್ದು, ಏನು ಅನಿಸುತ್ತೆ?
ನನ್ನ ಅದೇ ಏಕಲವ್ಯ ಟೈಮಲ್ಲಿ ನನಗೆ ಫಸ್ಟ್ ಗುರು ಆಗಿದ್ದೆ ಪ್ರೇಮ್ ಸರ್. ಸೊ ನಂಗೆ ಗೊತ್ತಿತ್ತು ಅವ್ರು ಹೇಗೆ ಹೇಳ್ಕೊಡ್ತಾರೆ, ಹೇಗೆ ಸೆಟ್ಟಲ್ಲಿ ಹೇಗಿರ್ತಾರೆ ಅಂತ. ಸೊ ನಂಗೆ ಅದೆಲ್ಲ ಗೊತ್ತಿತ್ತು. ಸೊ ಕಂಫರ್ಟ್ ಲೆವೆಲ್ ಇತ್ತು. Okay. ಆ್ಯಂಡ್ ಈ ಬಾರಿನೂ ಅಷ್ಟೇ. ಓಕೆ, ನನಗೆ ನಾ ಹೇಳ್ದಾಗೆ ತುಂಬ ಭಯ ಪಟ್ಟಿದ್ದೆ ಈ ಪಾತ್ರ ಬಂದಾಗ ಹೇಗೆ ಮಾಡ್ತೀನಿ ಅಂತ. ಸೊ ನಂಗೆ ಬಟ್ ಬ್ಯಾಕ್ ಆಫ್ ಮೈ ಮೈಂಡ್ ನಂಗೆ ಅದೊಂದಿತ್ತು, ಓಕೆ ಸರ್ ನಂಗೆ ಹೇಳ್ಕೊಡ್ತಾರೆ ಎಲ್ಲ, ಭಯ ಪಡೋದು ಬೇಡ ಅಂತ. ಬಟ್ ಧ್ರುವ ಸರ್ ಹೇಗೆ ಅಂತ ಗೊತ್ತಿರಲಿಲ್ಲ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರು ಹೇಗಿರ್ತಾರೆ ಸೆಟ್ಟಲ್ಲಿ ಅಂತ ಗೊತ್ತಿರಲಿಲ್ಲ. ಸೊ ಆವಾಗ ಐ ಸ್ಟಾರ್ಟೆಡ್ ಓವರ್ ಥಿಂಕಿಂಗ್, ಸ್ವಲ್ಪ ಹೇಗೆ ಮಾಡಲಿ, ಹೇಗೆ ಹೋಗಿ ಮಾತಾಡಲಿ. ಅವ್ರ ಪಾತ್ರ ಅಷ್ಟೇ ವೈಲೆಂಟ್ ವೈಬ್ರೆಂಟ್, ಅವ್ರ ಪಾಪ ಮಗು ಥರ. ಅದು ಆಮೇಲೆ ಗೊತ್ತಾಯ್ತು. ಲೈಕ್ ನಂಗೆ ಏನಾದರೂ ಸಜೆಷನ್ಸ್ ಇದ್ರೆ ಅಥವಾ ನನ್ಗೇನಾದ್ರೂ ಹೇಳ್ಬೇಕಂದ್ರೆ ಆ ಫ್ರೀಡಮ್ ಇರುತ್ತಾ ಹೇಳಕ್ಕೆ ಅಂತ. ಬಟ್ ಒನ್ಸ್ ವಿ ಸ್ಟಾರ್ಟೆಡ್ ಶೂಟಿಂಗ್, ಆಕ್ಚುಲಿ ಶೂಟಿಂಗ್ ಅಲ್ಲ, ನಾವು ಕಾಸ್ಟ್ಯೂಮ್ ಟ್ರಯಲ್ಸ್ ಮಾಡ್ತಾ ಇದ್ವಿ. ಅವಾಗ್ಲೇನೆ ವಿ ವರ್ ಲೈಕ್ ಓಕೆ ಸ್ವಲ್ಪ ಐ ಕ್ಯಾನ್ ಟಾಕ್ ಟು ಹಿಮ್ ಅಂತ ಅನಿಸ್ತು. ಬಟ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಆ್ಯಂಡ್ ನನಗೆ ತುಂಬ ಟಿಪ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ದಟ್ ಗುಡ್ ಹೆಲ್ದಿ ಕಮ್ಯುನಿಕೇಷನ್ ಇತ್ತು. ಸೊ ಐ ಥಿಂಕ್ ಹಿ ಹೆಲ್ಪ್ಡ್ ಮೀ ಔಟ್ ಅ ಲಾಟ್ ಸೆಟ್ ಡ್ಯೂರಿಂಗ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ. ಆ್ಯಂಡ್ ನನಗೇನಾದರೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಏನಾದರೂ ಡಿಸ್ಟರ್ಬ್ ಆಗ್ತಾ ಇದ್ರೆ ಅಂತ ಓಕೆ ರೆಡಿ ಮೇಡಮ್ ಮೂಡ್ ಮೇಡಮ್ ರೆಡಿ ಅಂತ ಮೋಟಿವೇಟ್ ಮಾಡ್ತಿದ್ರು. ಸೊ ಐ ಥಿಂಕ್ ದಟ್ಸ್ ವೆರಿ ನೈಸ್ ಆಫ್ ಹಿಮ್. ಸೂಪರ್. ಟ್ರೇಲರಲ್ಲಿ ಓಪನಿಂಗಲ್ಲೇ ಒಂದು ಮಾಸ್ ಡೈಲಾಗ್ ಬರುತ್ತೆ, ಆರ್ಮುಗಂ ರವಿಶಂಕರ್ ಅವರು ಹೇಳೋ ಅಂಥ ಒಂದಿದು, ಯಾವ ಪ್ರಧಾನಿಗೂ ಕೊಡದೇ ಇರೋ ಅಷ್ಟು ಸೆಕ್ಯೂರಿಟಿ ಕೊಟ್ಟು ಕಾಳಿನ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನ ನೋಡಿದ್ರೆ ನಮ್ಗೆ ಯಾಕೋ ಒಬ್ಬ ಕ್ರಿಮಿನಲ್ನ ಕರ್ಕೊಂಡು ಹೋದಂಗೆ ಅನಿಸ್ಲಿಲ್ಲ ಅಂತ ಒಂದು ಡೈಲಾಗ್ ಹೊಡಿತಾರೆ. ಆ ಡೈಲಾಗ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ. ಅದರಲ್ಲಿ ನೀವೊಬ್ಬ ಕ್ರಿಮಿನಲ್ಲು ಜೈಲಿಂದ ಹೊರಗಡೆ ಬರ್ತೀರಾ ಅನ್ನೋದು ಒಂದು ಹಿಂಟ್ ಸಿಗುತ್ತೆ. ಇಲ್ಲ, ನೀವು ಅನ್ಕೊಂಡಿರೋದು ರಾಂಗು. ಓಕೆ, ಜೈಲಿಂದ ಬರೋದು ಸೀಕ್ವೆನ್ಸ್ ಅಲ್ಲ. ಬಟ್ ಖಂಡಿತ ನೀವು ಸಿನಿಮಾ ನೋಡಿ. ಇಲ್ಲ ಅವರು ನೀವು ಅನ್ಕೊಂಡಿರೋದು ರಾಂಗು. ಓಕೆ, ನೋಡಿ. ನನಗೆ ಬಂದ ಮಾಹಿತಿ ಪ್ರಕಾರ ಹರಿದಾಡ್ತಾ ಇರ್ತಕ್ಕಂಥದ್ದು ಸಿನಿಮಾ ಅಣ್ಣ ತಮ್ಮನ ಬಾಂಡಿಂಗ್ ಇದೆ ಸಿನಿಮಾದಲ್ಲಿ. ರಮೇಶ್ ಅರವಿಂದ್ ಅವರ ತಮ್ಮನ ಕ್ಯಾರೆಕ್ಟರ್ ನೀವು ಮಾಡಿದ್ದೀರಾ ಅಂತ ನನಗೆ ಬಂತು. ಅದರಲ್ಲೂ ಕೂಡ ಈಗ ನೀವು ನಿಮ್ಮ ಅಣ್ಣನ ಕಳ್ಕೊಂಡ್ರಿ. ಇಟ್ಸ್ ಬೀನ್ 5-6 years ಚಿರು ಸರ್ಜಾ ಅವರು ನಮ್ಮನ್ನಾಗಲಿ. ಸೊ ಹೌ ಟಫ್ ಇಟ್ ವಾಸ್ ಫಾರ್ ಯು ಟು ಡೈಜೆಸ್ಟ್ ಅಂತ. ಯಾಕಂದರೆ ಆ ಥರದೊಂದು ಎಮೋಷ್ನಲ್ಲು ಬಾಂಡಿಂಗು, ಬ್ರದರ್ ಬಾಂಡಿಂಗ್ ಸೀಕ್ವೆನ್ಸ್ಗಳನ್ನ ಮಾಡೋದು ಎಷ್ಟು ಟಫ್ ಅನ್ನಿಸ್ತು ನಿಮಗೆ? ಸಿ ಐ ಟೆಲ್ ಯು, ನಮ್ಮಣ್ಣ ಪಾತ್ರ ಯಾರು ಮಾಡಿದ್ದಾರೆ ಅನ್ನೋದು ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಬ್ರೋ, ಜೋಡೆತ್ತು ಅಣ್ತಮ್ಮ. ಜೋಡೆತ್ತು ಅಣ್ತಮ್ಮ, ಅದರಲ್ಲಿ ಸೆಕೆಂಡ್ ಚರಣ ಬಂತು. ಓಕೆ, ಇದ್ದವರು ಭೂಮಿ ಮೇಲೆ ಇರಬೇಕಪ್ಪ ಅಂತ. ಅದನ್ನು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಡೈರೆಕ್ಟ್ರು ಒಬ್ಬರು ಗೊತ್ತಾಯಿತು ಅನಿಸುತ್ತೆ. ನಾನು ಯೂಶ್ವಲಿ ಶೂಟಿಂಗು ಅಂದರೆ ಫಸ್ಟ್ ನಾನೇ ಇರೋದು, ಎಲ್ಲರಿಗಿಂತ ಮುಂಚೆ ಫಸ್ಟ್. ನಾನು ಅಲ್ಲಿ ಇಲ್ಲ ಅಂದಿದ ತಕ್ಷಣ ಡೈರೆಕ್ಟ್ರು ಗೊತ್ತಾಯ್ತು, ಏನೋ ಮಗ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಸ್ವಲ್ಪ ಟೈಮ್ ತೊಗೊಂಡು ಮಾಡೋ ಮಕ್ಕಳೇ ಅಂತ. ಸೊ ಐ ಮಿಸ್ಡ್ ಚಿರು ಲೈಕ್ ಬ್ಯಾಡ್ಲಿ ಅಲ್ಲ, ಮ್ಯಾಡ್ಲಿ. ಟ್ರಸ್ಟ್ ಮೀ, ಎವ್ರಿಥಿಂಗ್ ಈಸ್ ಇನ್ಕಂಪ್ಲೀಟ್ ವಿತೌಟ್ ಹಿಮ್. ಯಾರು ಏನು ಬೇಕಾದರೂ ಹೇಳ್ಬೋದು, ಅವ್ನ ರೂಪದಲ್ಲಿ ನಾನು ಬರ್ತೀನಿ. ಬಟ್ ವಿ ಆರ್ ಆಲ್ ಮೆಚೂರ್ಡ್ ಇನಫ್. ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಯಿತು. ಎಸ್ಪೆಷಲಿ ಈ ಮೂವಿ ಆ ಸಾಂಗ್ ಮಾಡಬೇಕಾದ್ರೆ ಅಂತೂ ತುಂಬ ಟೈಮ್ ತೊಗೊಂಡು 3 ದಿವಸ ಗ್ಯಾಪ್ ತೊಗೊಂಡೆಲ್ಲ ಮಾಡಿದ್ದು ಆ ಸಾಂಗ್. ಸೂಪರ್. ನನಗೂ ಆ ಪೇನ್ ಏನಂತ ತುಂಬ ಚೆನ್ನಾಗಿ ಗೊತ್ತು. ಚಿರು ಅವರು ಕಳ್ಕೊಂಡಿದ್ದಕ್ಕೆ ಇನ್ನೊಂದು 4-5 years ಆಗೋ ನಾನು ನಮ್ಮಣ್ಣನ ಕಳ್ಕೊಂಡಿದ್ದೆ. ಸೊ ವಿ ಆರ್ ಸೈಲಿಂಗ್ ಆನ್ ದ ಸೇಮ್ ಬೋಟ್. ನಾನು ಕಳ್ಕೊಂಡಿಲ್ಲ ಬ್ರೋ, ನಾನು ಕಳ್ಕೊಂಡಿಲ್ಲ. ಸೂಪರ್. ಎಲ್ಲ ಊರಿಗೆ ಹೋಗಿದ್ದಾರೆ, ಬರ್ತಾರೆ. ಜೊತೆಗಿರೋ ಜೀವ ಸದಾ ಜೀವ ಅಂತ ಅಂದ್ಕೋಬೇಕು. ಸೂಪರ್.